ಈ ಬಜೆಟ್ ಹೆಂಗಾಗ್ಯದ ಅಂದ್ರ ಪಾಕಿಸ್ತಾನದಾಗ ಇವ್ರು ಓದಿ ತಿಳಿದಿಲ್ಲ ಗೊತ್ತಿಲ್ಲ ನನಗೆ. ಅವರು ಓದಿದ್ದವ್ರು ಇವ್ರು ಕನ್ನಡದಾಗ ಓದ್ಯಾರ, ಪಾಕಿಸ್ತಾನದವ್ರು ಕೇಳಿದ್ರ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿದ್ರಿ. ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನಾಗ. ಸರ್ಕಾರಿ ಯೋಜನೆಗಳಲ್ಲಿ 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ? ನಮ್ಮ ದಲಿತ ಬಾಂಧವರಿಗೆ ಕೊಟ್ಟಿದ್ರು, ಓಕೆ ಕೊಡಬೇಕು, ಕೊಟ್ಟಿವಿ, ಕರೆಕ್ಟ್ ಅದ. ಉಳಿದವ್ರು ಕಸ್ಕೊಂಡು ಇವ್ರು ಕೊಡೋರೀಗ. ಎರಡು ಕೋಟಿವರೆಗೆ ಅವ್ರಿಗೆ ಮೀಸಲಾತಿ ಅಂದ್ರೆ ಉಳಿದವ್ರು ಏನ್ ಮಾಡ್ಬೇಕು? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್. ಮುಸ್ಲಿಂ ಇಮಾಮ್ ಮತ್ತು ಮೌಲ್ವಿಗಳ ಗೌರವಧನ 6,000ಕ್ಕೆ ಹೆಚ್ಚಳ. ಅದಕ್ಕೇನ್ ಮಾಡ್ಯಾರ? ಅದಕ್ಕೊಂದು ಕಂಪೇರ್ ಮಾಡ್ಲಿಕ್ಕೆ ಅದೇನ ಸತ್ವಿಕ್ ಹಣ. ಸರ್ ನನ್ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಸ್ತಿಕ್ ಹಣ ಜಾಸ್ತಿ ಮಾಡಿವಿ ಅಂತ ಹೇಳ್ಯಾರ. ಅದ ನಮ್ದು ದೇವಸ್ಥಾನದಿಂದ ಬರೋ ಆದಾಯದ ಇವ್ರಿಗೇನ್ ಕೊಡ್ತಿರಲ್ಲ ನೀವು, ಇದು ನಾವು ಕೊಡೋ ಟ್ಯಾಕ್ಸ್ ಇಂದ ಕೊಡ್ತೀರಿ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರ? ಜನರಿಗೇನ್ ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಇಡೀ ದೇಶದೊಳಗ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರುವುದು ಅತಿಯಾದ ತುಷ್ಟೀಕರಣ ಕಾರಣದಿಂದ ಮರಿಬಾರದು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಹಾಕಿಲ್ಲ. ಹಿಂದೆನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತಿ. ಪಾಕಿಸ್ತಾನ ಇದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ? ಎಲ್ಲಾರು ಕೊಡ್ರಿ ಅಲ್ರಿ. ಅನೇಕ ಊರಿನೊಳಗ ಸ್ಮಶಾನಗಳಿಲ್ಲ. ನಮ್ಮ ಕ್ಷೇತ್ರದಾಗ ಅನೇಕ ಊರಿನ ಸ್ಮಶಾನ ಇಲ್ಲ, ಬರ್ತೀವಿ ನಾವು. ಆದ್ರೆ ಅವ್ರದಕ್ಕೆ 150 ಕೋಟಿ ರೂಪಾಯಿ ಅಂತ ವಕ್ಫ್ ಸಂಸ್ಥೆಗಳ ದುರಸ್ತಿ ಮತ್ತು ಖಬರಸ್ಥಾನಗಳಿಗೆ 150 ಕೋಟಿ ಗೋಡೆ ಮಾಡ್ತಾರಂತ. KIDB ಜಾಗದಾಗ ಅಂದ್ರೆ ಇದ್ರೊಳಗ ಮಾಫಿಯಾ ಶುರು ಆಗ್ತಾವ. 20% ಅಂದ್ರೆ ಮಾಡಲ್ಲ, ಇವ್ರು ತಗೊಂಡು ಬೇರೆದವ್ರು ಕೊಡೋದು. ಆಮೇಲೆ KIDB ಒಳಗೆ 20% ಎಲ್ಲಿದ್ರಿ? ಇದು ದೇಶದಾಗ ಯಾವ ರಾಜ್ಯದಾಗೂ ಇಲ್ಲ. ನಾನು ಎಲ್ಲಾ ರಾಜ್ಯಕ್ಕೆ ಹೋಗಿನಿ ದೇಶದ ಕಳೆದ 7 ವರ್ಷದಾಗಂತೂ ಎಲ್ಲಾ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿನಿ. ಎಲ್ಲಿಯೂ ಲ್ಯಾಂಡ್ ಅಲೋಕೇಶನ್, ಇಂಡಸ್ಟ್ರಿ ಲ್ಯಾಂಡ್ ಅಲೋಕೇಶನ್ 20% ಮೀಸಲು ಎಲ್ಲೂ ಇಲ್ಲ. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಚಟುವಟಿಕೆಗಳು 50 ಲಕ್ಷ. ಬೇರೆದ್ರ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಮಾಡೋರು ನೀವು? ಇಲ್ಲೇ ಯಾವ ಸಂಸ್ಕೃತಿ ಮಾಡೋರು? ಬ್ರದರ್ ಅಂತ ಹೇಳಿದ್ರಲ್ಲ ಆ ಸಂಸ್ಕೃತಿನ ಇದು? ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರಲ್ಲ ಆ ಸಂಸ್ಕೃತಿ ತರ ಕೊಟ್ಟಿದ್ದೀರಾ?